ತಾಳಿಕೋಟೆ ಕ್ಷೇತ್ರಗಳು. ಪಶ್ಚಿಮ ಬಂಗಾಳದ ವೋಟ್ ಶೇರ್ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ ಒಂದೇ 45%, 40%, ಕಾಂಗ್ರೆಸ್ 3%, ಅದರ್ಸ್ 12% ಮತಗಳನ್ನ ಪಡೆದುಕೊಂಡಿದ್ದಾರೆ. ಕಳೆದ ಬಾರಿ 77 ಕ್ಷೇತ್ರಗಳನ್ನ ಪಡೆದಿತ್ತು ಬಿಜೆಪಿ. ಈ ಬಾರಿ 193, ಟಿಎಂಸಿ ಪ್ಲಸ್ 94, ಕಾಂಗ್ರೆಸ್ 2, ಅದರ್ಸ್ 2. ಮ್ಯಾಜಿಕ್ ನಂಬರ್ ದಾಟಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ. 2021 ಚುನಾವಣೆಯ ಫಲಿತಾಂಶ ನೀವು ನೋಡ್ತಾ ಇದ್ದೀರಾ. ಟಿಎಂಸಿ 215 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು, ಕಾಂಗ್ರೆಸ್ 0, ಬಿಜೆಪಿ 77 ಸ್ಥಾನ, ಇತರರು 2 ಸ್ಥಾನ. ಈ ಬಾರಿ ಬಿಜೆಪಿ 193 ಸ್ಥಾನಗಳನ್ನ ಪಡೆದುಕೊಂಡಿದೆ. ಟಿಎಂಸಿ 94, ಕಾಂಗ್ರೆಸ್ 0, ಇತರರು 2. 2021, 2026 ರಿಸಲ್ಟ್ ನ ಅಂತರ ನೀವು ನೋಡ್ತಾ ಇದ್ದೀರಿ. 2021ರಲ್ಲಿ 215 ಸ್ಥಾನಗಳು ಟಿಎಂಸಿ ಪಾಲಾಗಿದ್ವು, ಬಿಜೆಪಿ 77 ಸ್ಥಾನ ಪಡೆದಿತ್ತು. ಹಿಂದಿನ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿತ್ತು. ಯಾಕಂದ್ರೆ 2016ರಲ್ಲಿ 3 ಸ್ಥಾನ, ಆದರೆ ಅಧಿಕಾರ ಹಿಡಿಯೋದಕ್ಕೆ ಹತ್ರನೂ ಹೋಗೋದಕ್ಕಾಗಿರ್ಲಿಲ್ಲ. ಆದ್ರೆ 2026ರ ಎಫರ್ಟ್ 193 ಸ್ಥಾನಗಳನ್ನ ತೆಗೆದುಕೊಂಡು ಬಂದಿದೆ. ತೃಣಮೂಲ ಕಾಂಗ್ರೆಸ್ 2011, 16, 2021ರಲ್ಲಿ ಗೆದ್ದು ಬೀಗಿತ್ತು. 2011ರಲ್ಲಿ 184, ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿತ್ತು ತೃಣಮೂಲ ಕಾಂಗ್ರೆಸ್. 2016 211, 2021 ಅದಕ್ಕಿಂತ ಜಾಸ್ತಿ. ವೋಟ್ ಶೇರ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಪಶ್ಚಿಮ ಬಂಗಾಳದಲ್ಲಿ ಸೀಟ್ ಶೇರ್ ಬಿಜೆಪಿ 193, ಟಿಎಂಸಿ 94, 100ರ ಗಡಿ ದಾಟೋದಕ್ಕೂ ಆಗಲಿಲ್ಲ. ಕಾಂಗ್ರೆಸ್ 2, ಇತರರು 2. 45% ಓಟನ್ನ ಬಿಜೆಪಿ ಒಂದೇ ಪಡ್ಕೊಂಡಿದೆ. ಟಿಎಂಸಿ 40% ಓಟ್ಗಳಿದ್ರೂ ಕೂಡ ಅದು ಸೀಟುಗಳಾಗಿ ಪರಿವರ್ತನೆ ಆಗಿಲ್ಲ. ಕಳೆದ ಎಲೆಕ್ಷನ್ನಲ್ಲಿ 215 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿತ್ತು. 215. ಈ ಬಾರಿ ಅರ್ಧ ಕೂಡ ದಾಟೋದಕ್ಕೆ ಸಾಧ್ಯ ಆಗಿಲ್ಲ, ಅರ್ಧ ದಾರಿ ಸವಿಸೋದಕ್ಕೂ ಸಾಧ್ಯ ಆಗಿಲ್ಲ. ಇನ್ನು ತಮಿಳುನಾಡಿನ ಸೀಟ್ ಶೇರ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಟಿವಿಕೆ ಒಂದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, 106 ಸ್ಥಾನಗಳು. ಎಐಎಡಿಎಂಕೆ ಪ್ಲಸ್ ಬಿಜೆಪಿ ಸೇರಿದಂತೆ 55 ಸ್ಥಾನ. ಡಿಎಂಕೆ ಸ್ವಲ್ಪ ಚೇತರಿಕೆ ಕಾಣಿತು, 60ರಿಂದ 70ರ ಗಡಿ ದಾಟಿದೆ. 72. 2021-26ರ ನಡುವಿನ ವ್ಯತ್ಯಾಸ ನೀವು ನೋಡ್ತಾ ಇದ್ದೀರಾ. ಡಿಎಂಕೆ 133, ಡಿಎಂಕೆ ಪ್ಲಸ್, ಎಐಎಡಿಎಂಕೆ 66 ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿತ್ತು, ಕಾಂಗ್ರೆಸ್ 18, ಇತರರು 0. 2026ರ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಟಿವಿಕೆ ಅಸ್ತಿತ್ವದಲ್ಲೇ ಇಲ್ಲದ ಪಕ್ಷವಾಗಿತ್ತು. 2-3 ವರ್ಷದಿಂದ ಪಕ್ಷ ಕಟ್ಟಿ ಬೆಳೆಸಿದ ವಿಜಯ್ 106ಕ್ಕೆ ತೆಗೆದುಕೊಂಡು ಬಂದು ನಿಂತಿದ್ದಾರೆ. ಡಿಎಂಕೆ ಪ್ಲಸ್ 73, ಎಡಿಎಂಕೆ ಪ್ಲಸ್ 55, ಕಾಂಗ್ರೆಸ್ 0 ಸುತ್ತಿದೆ. ಇಲ್ಲಿ ಕಳೆದ ಬಾರಿ 18 ಸ್ಥಾನಗಳನ್ನ ಪಡೆದಿದ್ದ ಕಾಂಗ್ರೆಸ್ ಈ ಬಾರಿ 0 ಸುತ್ತಿದೆ. ಇತರರು ಯಾವುದೇ ಸ್ಥಾನ ಪಡೆದಿಲ್ಲ. ಈಗ ಕಳೆದ ಬಾರಿಯೂ ಪಡೆದಿರಲಿಲ್ಲ, ಈ ಬಾರಿಯೂ ಪಡೆದಿರಲಿಲ್ಲ. ಆದ್ರೆ ಸಣ್ಣ ಪುಟ್ಟ ಪಕ್ಷಗಳು ಡಿಎಂಕೆ ಜೊತೆಗೂ ಇದೆ, ಎಐಎಡಿಎಂಕೆ ಜೊತೆಗೂ ಇದೆ. ಹನ್ನೆರಡು ಸ್ಥಾನಗಳು ಬೇಕು ಸರ್ಕಾರ ರಚನೆಗೆ. ಆ 12 ಸ್ಥಾನಗಳನ್ನ ಟಿವಿಕೆ ಸಣ್ಣ ಸಣ್ಣ ಪಕ್ಷಗಳ ಜೊತೆಗೆ ಸೇರಿಸಿಕೊಳ್ಳುತ್ತೆ ಅಂತಿದೆ. ಆದ್ರೆ ಯಾರನ್ನ ಒಡೆಯುತ್ತೆ? ಡಿಎಂಕೆದಲ್ಲಿರೋ ಸಣ್ಣ ಸಣ್ಣ ಪಕ್ಷಗಳನ್ನ ಒಡೆಯುತ್ತಾ, ಎಡಿಎಂಕೆನ? ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತ ಪಡೆದಿದ್ದಾರೆ ಇನ್ನು ಗೊತ್ತಾಗಬೇಕಾಗಿದೆ. ಆದ್ರೆ ಮ್ಯಾಜಿಕ್ ನಂಬರ್ ದಾಟೋದಕ್ಕೆ ಸಾಧ್ಯ ಆಗಿಲ್ಲ. ಫೈನಲ್ ರಿಸಲ್ಟ್ ಅಲ್ಲ, ಇನ್ನು ಅಂತಿಮ ರಿಸಲ್ಟ್ ಅಧಿಕೃತವಾಗಿ ಘೋಷಣೆಯಾಗಬೇಕು. ಈಗಿರೋ ಮಾಹಿತಿ ಪ್ರಕಾರ ಟಿವಿಕೆ 1 ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ,
106 ಸ್ಥಾನಗಳನ್ನ ಪಡೆದುಕೊಂಡಿದೆ ಟಿವಿಕೆ. ಮೊದಲ ಬಾರಿಗೆ ಎಲೆಕ್ಷನ್ಗೆ ಧುಮುಕಿರುವ ಟಿವಿಕೆ ವಿಜಯ್ ನೇತೃತ್ವದಲ್ಲಿ ಭರ್ಜರಿ ಗೆಲುವು. 2 ಸಮೀಕ್ಷೆಗಳನ್ನ ಹೊರತುಪಡಿಸಿ ಎಲ್ಲ ಸಮೀಕ್ಷೆಗಳು ಅಂಡರ್ 100 ನೀಡಿತ್ತು. ಆದ್ರೆ ಕಿಂಗ್ ಮೇಕರ್ ಅಲ್ಲ, ಕಿಂಗ್ ಆಗುವತ್ತ ದಾಪುಗಾಲಿಡ್ತಾ ಇದ್ದಾರೆ ವಿಜಯ್. ತಮಿಳುನಾಡಿನ ಇತಿಹಾಸದಲ್ಲಿ ಇದು ಮೊದಲ ಬಾರಿ